ವೆಲ್ಕಮ್ ಬ್ಯಾಕ್. ಕೊಲೆ ಆರೋಪಿ ದರ್ಶನ್ಗೆ ಆಪರೇಷನ್ನ ಅಗತ್ಯ ಇಲ್ವಾ? ಫಿಸಿಯೋಥೆರಪಿಯಲ್ಲೇ ಬೆನ್ನು ನೋವು ಗುಣವಾಗುತ್ತಾ? ಈಗಾಗಲೇ ದರ್ಶನ್ ಕಾಲ್ ನೋವು, ಬೆನ್ನು ನೋವು ಕಡಿಮೆ ಆಗಿದೆಯಂತೆ. ಬಿಜಿಎಸ್ ಆಸ್ಪತ್ರೆ ವೈದ್ಯರಿಂದ ನಿರಂತರವಾಗಿ ಫಿಸಿಯೋಥೆರಪಿಯನ್ನ ಕೊಡ್ತಾ ಇರೋ ಹಿನ್ನೆಲೆ ಆ ಕಾಲ್ ನೋವು, ಬೆನ್ನು ನೋವು ಕಡಿಮೆ ಆಗಿದೆಯಂತೆ. ಹೀಗಾಗಿ ಆಪರೇಷನ್ನ ಅಗತ್ಯ ಬಹುತೇಕ ಇಲ್ವಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ನಿತ್ಯ ಬರೋಬ್ಬರಿ 90 ನಿಮಿಷಗಳ ಕಾಲ ದರ್ಶನ್ಗೆ ಫಿಸಿಯೋಥೆರಪಿ ಕೊಡ್ತಿದ್ದಾರಂತೆ. ಹೀಗಾಗಿ ಸರ್ಜರಿ ಬೇಡ ಅಂತ ಎಕ್ಸ್ಪರ್ಟ್ಸ್ ಹೇಳಿದಾರಂತೆ. ಈ ಬೆನ್ನಲ್ಲೇ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗೋದಕ್ಕೆ ದರ್ಶನ್ ಪ್ಲಾನ್ ಮಾಡ್ತಿದ್ದಾರೆ. ಬೇರೆ ಖಾಸಗಿ ಆಸ್ಪತ್ರೆಗೆ ದಾಖಲಾಗೋದಕ್ಕೆ ದರ್ಶನ್ ಚಿಂತನೆ ನಡೆಸಿದಾರಂತೆ. ಬೆನ್ನೋವು ಅಂತಿರೋ ದರ್ಶನ್ಗೆ ಆಪರೇಷನ್ ನಡೆಯಲ್ವಾ? ಅರೆ, ನಾವ್ಯಾಕೆ ಹೀಗೆ ಹೇಳ್ತಿದೀವಿ ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಆರೋಪಿ ದರ್ಶನ್ಗೆ ಸರ್ಜರಿ ಅಗತ್ಯವಿಲ್ವಾ? ಬೆನ್ನು ನೋವಿಗೆ ಫಿಸಿಯೋಥೆರಪಿ ಸಾಕ? ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ದರ್ಶನ್ ಜಾಮೀನಿನ ಟೆನ್ಷನ್ನಲ್ಲೇ ದಿನ ದುಡ್ತಿದ್ದಾರೆ. ಈ ಮಧ್ಯೆ ದರ್ಶನ್ಗೆ ಮತ್ತೊಂದು ತಲೆನೋವು ಶುರುವಾಗಿದೆ. ಬೆನ್ನು ನೋವಿನ ಕಾರಣಕ್ಕೆ ಮಧ್ಯಂತರ ಜಾಮೀನು ಪಡೆದು ಆಸ್ಪತ್ರೆ ಸೇರಿರೋ ದರ್ಶನ್ಗೆ ಸರ್ಜರಿಯೇ ಅಗತ್ಯವಿಲ್ಲ ಎಂದು ವೈದ್ಯರು ಸಲಹೆ ನೀಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ದರ್ಶನ್ಗೆ ಸರ್ಜರಿ ಅಗತ್ಯ ಇಲ್ಲ, ಫಿಸಿಯೋಥೆರಪಿ ಸಾಕು ಎಂದು ವೈದ್ಯರು ಹೇಳ್ತಿದ್ದಾರಂತೆ. ಸದ್ಯ ದರ್ಶನ್ 90 ನಿಮಿಷಗಳ ಕಾಲ ಫಿಸಿಯೋಥೆರಪಿ ಮಾಡಿಸಿಕೊಳ್ಳುತ್ತಿದ್ದಾರಂತೆ. ಫಿಸಿಯೋಥೆರಪಿಯಿಂದ ದರ್ಶನ್ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತಿದ್ದು ಕಾಲು, ಬೆನ್ನು ನೋವು ಶಮನವಾಗುತ್ತಿದೆಯಂತೆ. ಫಿಸಿಯೋಥೆರಪಿಯಿಂದ ಬೆನ್ನು ನೋವು ಕಡಿಮೆಯಾಗ್ತಿರೋದ್ರಿಂದ ಸರ್ಜರಿ ಬೇಡ ಎಂದು ವೈದ್ಯರು ಹೇಳ್ತಿದ್ದಾರೆ ಅನ್ನೋ ಮಾಹಿತಿ ಬಹಿರಂಗವಾಗಿದೆ. ಮತ್ತೊಂದು ಕಡೆ ದರ್ಶನ್ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗುವ ಬಗ್ಗೆಯೂ ಯೋಚಿಸುತ್ತಿದ್ದಾರಂತೆ. ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆನ್ನು ನೋವಿನ ಹಿನ್ನೆಲೆ ಮಧ್ಯಂತರ ಬೇಲ್ ಪಡೆದ ದರ್ಶನ್ಗೆ ಇನ್ನೂ ಆಪರೇಷನ್ ಮಾತ್ರ ಆಗಿಲ್ಲ. ಹಾಗಾದ್ರೆ ಜೈಲಿಗೆ ವಾಪಸ್ ಹೋಗೋದಕ್ಕೆ ಎಷ್ಟು ದಿನ ಇದೆ? ಅಷ್ಟರೊಳಗೆ ಸರ್ಜರಿ ಆಗುತ್ತಾ ಇಲ್ವಾ? ಇದರ ಕಂಪ್ಲೀಟ್ ರಿಪೋರ್ಟ್ ನೋಡೋಣ. ಮಧ್ಯಂತರ ಬೇಲ್ ಅಂತ್ಯಕ್ಕೆ 18 ದಿನ ಬಾಕಿ. ಏನಾಗುತ್ತೆ ದರ್ಶನ್ ಆಪರೇಷನ್ ವಿಷಯ? ಬೆನ್ನು ನೋವಿನ ಸಮಸ್ಯೆಯ ಕಾರಣ ನೀಡಿ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋ ದರ್ಶನ್ ರೆಗ್ಯುಲರ್ ಬೇಲ್ಗಾಗಿ ಒದ್ದಾಡುತ್ತಿದ್ದಾನೆ. ಆರೋಪಿಗೆ ಮತ್ತೆ ಜೈಲಿಗೆ ಹೋಗೋದಕ್ಕೆ ಸುತಾರಾಮ್ ಇಷ್ಟ ಇಲ್ಲ. ಹೇಗಾದ್ರೂ ಮಾಡಿ ರೆಗ್ಯುಲರ್ ಬೇಲ್ ಪಡೆಯಲೇಬೇಕು ಅಂತ ಒದ್ದಾಡ್ತಿದ್ದಾನೆ. ಬಳ್ಳಾರಿ ಜೈಲಿಗೆ ಹೋಗ್ತಾ ಇದ್ದಂತೆ ರೇಣುಕಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ತೀವ್ರವಾದ ಬೆನ್ನು ನೋವಿನ ಕಾರಣ ನೀಡಿದ್ರು. ಇದಕ್ಕಾಗಿ ದರ್ಶನ್ಗೆ ಮಧ್ಯಂತರ ಜಾಮೀನು ಕೂಡ ಮಂಜೂರಾಗಿತ್ತು. ಈಗಾಗಲೇ ದರ್ಶನ್ ಬಿಡುಗಡೆಯಾಗಿ 28 ದಿನ ಆಗಿದೆ. ಆದರೆ ಆಪರೇಷನ್ ಮಾತ್ರ ಆಗಿಲ್ಲ. ಈ ಮಧ್ಯಂತರ ಜಾಮೀನು ಮುಗಿಯೋದಕ್ಕೆ ಕೇವಲ 18 ದಿನ ಮಾತ್ರ ಬಾಕಿ ಇದೆ. ಆದರೆ ಆಪರೇಷನ್ಗಾಗಿ ಬೇಲ್ ಪಡೆದರೂ ಆಪರೇಷನ್ ಆಗದೇ ಇರೋದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಇನ್ನುಳಿದ 18 ದಿನಗಳಲ್ಲಿ ಆಪರೇಷನ್ ಆಗುತ್ತಾ? ಆಪರೇಷನ್ ಆದರೂ ಅದರ ಚೇತರಿಕೆಗೆ ಮತ್ತಷ್ಟು ಕಾಲಾವಕಾಶ ಬೇಕಾಗುತ್ತೆ. ಈಗಾಗಲೇ ದರ್ಶನ್ಗೆ ವೈದ್ಯರು ಫಿಸಿಯೋಥೆರಪಿಯನ್ನು ನೀಡ್ತಾ ಇದ್ದಾರೆ. ಇದರಿಂದಲೇ ದರ್ಶನ್ ಗುಣಮುಖ ಆಗ್ತಾರಾ ಇಲ್ಲ ಆಪರೇಷನ್ ಮಾಡೋದಕ್ಕೆ ವೈದ್ಯರು ಮುಂದಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕೊಲೆ ಆರೋಪಿ ದರ್ಶನ್ಗೆ ಆಪರೇಷನ್ನ ಅಗತ್ಯ ಇಲ್ವಾ? ಫಿಸಿಯೋಥೆರಪಿಯಲ್ಲೇ ಬೆನ್ನು ನೋವು ಗುಣವಾಗುತ್ತಾ? ಈಗಾಗಲೇ ದರ್ಶನ್ ಕಾಲ್ ನೋವು, ಬೆನ್ನು ನೋವು ಕಡಿಮೆ ಆಗಿದೆಯಂತೆ. ಬಿಜಿಎಸ್ ಆಸ್ಪತ್ರೆ ವೈದ್ಯರಿಂದ ನಿರಂತರವಾಗಿ ಫಿಸಿಯೋಥೆರಪಿಯನ್ನ ಕೊಡ್ತಾ ಇರೋ ಹಿನ್ನೆಲೆ ಆ ಕಾಲ್ ನೋವು, ಬೆನ್ನು ನೋವು ಕಡಿಮೆ ಆಗಿದೆಯಂತೆ. ಹೀಗಾಗಿ ಆಪರೇಷನ್ನ ಅಗತ್ಯ ಬಹುತೇಕ ಇಲ್ವಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ನಿತ್ಯ ಬರೋಬ್ಬರಿ 90 ನಿಮಿಷಗಳ ಕಾಲ ದರ್ಶನ್ಗೆ ಫಿಸಿಯೋಥೆರಪಿ ಕೊಡ್ತಿದ್ದಾರಂತೆ. ಹೀಗಾಗಿ ಸರ್ಜರಿ ಬೇಡ ಅಂತ
ಎಕ್ಸ್ಪರ್ಟ್ಸ್ ಹೇಳಿದಾರಂತೆ. ಈ ಬೆನ್ನಲ್ಲೇ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗೋದಕ್ಕೆ ದರ್ಶನ್ ಪ್ಲಾನ್ ಮಾಡ್ತಿದ್ದಾರೆ. ಬೇರೆ ಖಾಸಗಿ ಆಸ್ಪತ್ರೆಗೆ ದಾಖಲಾಗೋದಕ್ಕೆ ದರ್ಶನ್ ಚಿಂತನೆ ನಡೆಸಿದಾರಂತೆ. ಬೆನ್ನೋವು ಅಂತಿರೋ ದರ್ಶನ್ಗೆ ಆಪರೇಷನ್ ನಡೆಯಲ್ವಾ? ಅರೆ ನಾವ್ಯಾಕೆ ಹೀಗೆ ಹೇಳ್ತಿದೀವಿ ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಆರೋಪಿ ದರ್ಶನ್ಗೆ ಸರ್ಜರಿ ಅಗತ್ಯವಿಲ್ವಾ? ಬೆನ್ನು ನೋವಿಗೆ ಫಿಸಿಯೋಥೆರಪಿ ಸಾಕ? ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ದರ್ಶನ್ ಜಾಮೀನಿನ ಟೆನ್ಷನ್ನಲ್ಲೇ ದಿನ ದುಡ್ತಿದ್ದಾರೆ. ಈ ಮಧ್ಯೆ ದರ್ಶನ್ಗೆ ಮತ್ತೊಂದು ತಲೆನೋವು ಶುರುವಾಗಿದೆ. ಬೆನ್ನು ನೋವಿನ ಕಾರಣಕ್ಕೆ ಮಧ್ಯಂತರ ಜಾಮೀನು ಪಡೆದು ಆಸ್ಪತ್ರೆ ಸೇರಿರೋ ದರ್ಶನ್ಗೆ ಸರ್ಜರಿಯೇ ಅಗತ್ಯವಿಲ್ಲ ಎಂದು ವೈದ್ಯರು ಸಲಹೆ ನೀಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ದರ್ಶನ್ಗೆ ಸರ್ಜರಿ ಅಗತ್ಯ ಇಲ್ಲ, ಫಿಸಿಯೋಥೆರಪಿ ಸಾಕು ಎಂದು ವೈದ್ಯರು ಹೇಳ್ತಿದ್ದಾರಂತೆ. ಸದ್ಯ ದರ್ಶನ್ 90 ನಿಮಿಷಗಳ ಕಾಲ ಫಿಸಿಯೋಥೆರಪಿ ಮಾಡಿಸಿಕೊಳ್ಳುತ್ತಿದ್ದಾರಂತೆ. ಫಿಸಿಯೋಥೆರಪಿಯಿಂದ ದರ್ಶನ್ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತಿದ್ದು ಕಾಲು ಬೆನ್ನು ನೋವು ಶಮನವಾಗುತ್ತಿದೆಯಂತೆ. ಫಿಸಿಯೋಥೆರಪಿಯಿಂದ ಬೆನ್ನು ನೋವು ಕಡಿಮೆಯಾಗ್ತಿರೋದ್ರಿಂದ ಸರ್ಜರಿ ಬೇಡ ಎಂದು ವೈದ್ಯರು ಹೇಳ್ತಿದ್ದಾರೆ ಅನ್ನೋ ಮಾಹಿತಿ ಬಹಿರಂಗವಾಗಿದೆ. ಮತ್ತೊಂದು ಕಡೆ ದರ್ಶನ್ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗುವ ಬಗ್ಗೆಯೂ ಯೋಚಿಸುತ್ತಿದ್ದಾರಂತೆ. ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆನ್ನು ನೋವಿನ ಹಿನ್ನೆಲೆ ಮಧ್ಯಂತರ ಬೇಲ್ ಪಡೆದ ದರ್ಶನ್ಗೆ ಇನ್ನೂ ಆಪರೇಷನ್ ಮಾತ್ರ ಆಗಿಲ್ಲ. ಹಾಗಾದ್ರೆ ಜೈಲಿಗೆ ವಾಪಸ್ ಹೋಗೋದಕ್ಕೆ ಎಷ್ಟು ದಿನ ಇದೆ? ಅಷ್ಟರೊಳಗೆ ಸರ್ಜರಿ ಆಗುತ್ತಾ ಇಲ್ವಾ? ಇದರ ಕಂಪ್ಲೀಟ್ ರಿಪೋರ್ಟ್ ನೋಡೋಣ. ಮಧ್ಯಂತರ ಬೇಲ್ ಅಂತ್ಯಕ್ಕೆ 18 ದಿನ ಬಾಕಿ. ಏನಾಗುತ್ತೆ ದರ್ಶನ್ ಆಪರೇಷನ್ ವಿಷಯ? ಬೆನ್ನು ನೋವಿನ ಸಮಸ್ಯೆಯ ಕಾರಣ ನೀಡಿ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇರೋ ದರ್ಶನ್ ರೆಗ್ಯುಲರ್ ಬೇಲ್ಗಾಗಿ ಒದ್ದಾಡುತ್ತಿದ್ದಾನೆ. ಆರೋಪಿಗೆ ಮತ್ತೆ ಜೈಲಿಗೆ ಹೋಗೋದಕ್ಕೆ ಸುತಾರಾಮ್ ಇಷ್ಟ ಇಲ್ಲ. ಹೇಗಾದ್ರೂ ಮಾಡಿ ರೆಗ್ಯುಲರ್ ಬೇಲ್ ಪಡೆಯಲೇಬೇಕು ಅಂತ ಒದ್ದಾಡುತ್ತಿದ್ದಾನೆ. ಬಳ್ಳಾರಿ ಜೈಲಿಗೆ ಹೋಗ್ತಾ ಇದ್ದಂತೆ ರೇಣುಕಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ತೀವ್ರವಾದ ಬೆನ್ನು ನೋವಿನ ಕಾರಣ ನೀಡಿತ್ತು. ಇದಕ್ಕಾಗಿ ದರ್ಶನ್ಗೆ ಮಧ್ಯಂತರ ಜಾಮೀನು ಕೂಡ ಮಂಜೂರಾಗಿತ್ತು. ಈಗಾಗಲೇ ದರ್ಶನ್ ಬಿಡುಗಡೆಯಾಗಿ 28 ದಿನ ಆಗಿದೆ. ಆದರೆ ಆಪರೇಷನ್ ಮಾತ್ರ ಆಗಿಲ್ಲ. ಈ ಮಧ್ಯಂತರ ಜಾಮೀನು ಮುಗಿಯೋದಕ್ಕೆ ಕೇವಲ 18 ದಿನ ಮಾತ್ರ ಬಾಕಿ ಇದೆ. ಆದರೆ ಆಪರೇಷನ್ಗಾಗಿ ಬೇಲ್ ಪಡೆದರೂ ಆಪರೇಷನ್ ಆಗದೇ ಇರೋದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಇನ್ನುಳಿದ 18 ದಿನಗಳಲ್ಲಿ ಆಪರೇಷನ್ ಆಗುತ್ತಾ? ಆಪರೇಷನ್ ಆದರೂ ಅದರ ಚೇತರಿಕೆಗೆ ಮತ್ತಷ್ಟು ಕಾಲಾವಕಾಶ ಬೇಕಾಗುತ್ತೆ. ಈಗಾಗಲೇ ದರ್ಶನ್ಗೆ ವೈದ್ಯರು ಫಿಸಿಯೋಥೆರಪಿಯನ್ನು ನೀಡ್ತಾ ಇದ್ದಾರೆ. ಇದರಿಂದಲೇ ದರ್ಶನ್ ಗುಣಮುಖ ಆಗ್ತಾರಾ ಇಲ್ಲ ಆಪರೇಷನ್ ಮಾಡೋದಕ್ಕೆ ವೈದ್ಯರು ಮುಂದಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.